ಬಗ್ಗಿ ನಡೀತಿದ್ದ ಜಯನಗರ ಅದೆಲ್ಲ ಅನುದಾನ ಕೊಡೋಕ್ಕಾಗಲ್ಲ ಅಂತಿದ್ರಲ್ಲ, ಈಗ 10 ಕೋಟಿ ಕೊಟ್ಬಿಟ್ರಂತೆ. ಆಕ್ಚುಲಿ ಹಿಂಗಿರ್ಬೋದು. ಜಡ್ಜ್ ಡಿ ಕೆ ಅವರು ಜಡ್ಜ್ ಡಿ ಕೆ ಅವರು ಶಿಕ್ಷೆ ಅವಧಿ ಮುಗಿದಿರಬೇಕು. ಅದಕ್ಕೆ ರಿಲೀಫ್ ಕೊಟ್ಟಿರ್ತಾರೆ. ಈಗ ಬೇರೆ ಕೇಸಲ್ಲೆಲ್ಲ ಬೇಲ್ ಕೊಡೋದು, ಪೆರೋಲ್ ಕೊಡೋದು ಅಂತೆಲ್ಲ ಇಲ್ವಾ? ಹಾಗೆ ಸಾಹೇಬರು ಮೋಸ್ಟ್ಲಿ ಶಿಕ್ಷೆ ಅವಧಿ ಮುಗಿದಿದೆ ಕೊಡಿ ಅಂತ ಅಂದಿರ್ಬೋದು. ಈಗ ಸರಿ ಬಿಡು, ಯಾಕಪ್ಪ ಬೇಕಿತ್ತು ಈ 10 ಕೋಟಿ ರೂಪಾಯಿ? ಇದಕ್ಕೆ ಏನು ಜಯನಗರ ಪಳ ಹೊಳೆದು ಬಿಡುತ್ತಾ 10 ಕೋಟಿನಲ್ಲಿ? ತಡೆದಿದ್ರಿಂದ ಏನಾಯ್ತು? ಏನು ಗೈನ್ ಮಾಡಿದ್ರಿ ಸರ್ ತಾವು? ನೋ ಕಾಮೆಂಟ್ಸ್. ಎಲ್ಲಾದ್ರಲ್ಲೂ ಬುದ್ಧಿವಂತಿಕೆ ತೋರಿಸ್ತಾರೆ, ಕೆಲವ್ರದ್ರಲ್ಲಿ ಅದೇನಪ್ಪ ಅರ್ಥ ಆಯ್ತು ಅನ್ಸುತ್ತೆ. ಬೆಂಗಳೂರನ್ನು 1681 ಕಿಲೋಮೀಟರ್ ರಸ್ತೆಗೆ ಅದೆಷ್ಟು 694 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಮಾಡ್ತಾರಂತೆ. ಮಾಡ್ರಿ ನೆಕ್ಸ್ಟ್ ಮಳೆಗಾಲದ ಒಳಗಡೆ ಅದು ಇರ್ಕೂಡ್ದು. ಅಂದ್ರೆ ಗುಂಡಿಗಳು ಇರ್ಕೂಡ್ದು ಅಲ್ರಿ, ಹಾಕೋ ರಸ್ತೆ ಇವರು ಅಂದ್ರೆ ಗುಂಡಿಗಳು ಇರ್ಕೂಡ್ದು ಅಲ್ರಿ, ಹಾಕೋ ರಸ್ತೆ ಯಾವ ಇವೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಸರ್, ನೀವು ಬಿಡಬೇಡಿ. ಈಗ ಹಾಕಿ ಸರ್, ಎಲ್ಲ ಕಡೆ ಬಿಡಬೇಡಿ, ಕಪ್ಪಗೆ ಬಣ್ಣ ಹೊಡಿಸಿ ಸರ್ ಕ್ಲೀನಾಗಿ. ಮೀಟರ್ ಬೇಕು, ಮೀಟರ್ ಮಳೆಗಾಲದಲ್ಲಿ ಅದು ಇರ್ಕೂಡ್ದು. ನೆಕ್ಸ್ಟ್ ಮತ್ತೆ ಮಾಡೋಕಿರ್ಬೇಕು. ಅಭಿವೃದ್ಧಿ ಕಾಮಗಾರಿಗಳು ಯಾವಾಗಲೂ ನಡೀತಾ ಇರಬೇಕು, ಸ್ಲೋ ಅಂಡ್ ಸ್ಟಡಿ ನಡೀತಾ ಇರಬೇಕು, ಜನಕ್ಕೆ ಕಾಣಿಸ್ತಾ ಇರಬೇಕು. ಮಾಡಿಸಿ, ಒಳ್ಳೇದು. ಅದೇನೋ ಒಂದು ಗುಂಡಿ ಅಂತೂ ಮುಚ್ಚಿರಪ್ಪ ಈಗ ಸದ್ಯಕ್ಕೆ, ಓಕೆನಾ? ಅಲ್ಲೆಲ್ಲ ಟೌನ್ ಹಾಲ್ ಹತ್ರ ಪೊಲೀಸ್ನವರ ಗುಂಡಿ ಮುಚ್ಕೋತಿದ್ರಂತೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅದು ವೈರಲ್ ಅಂತೆ. ಏನು ವೈರಲ್? ಏನು ಹೊಸಾದ? ಪೊಲೀಸ್ನವ್ರು ಗುಂಡು ಮುಚ್ಚೋದು. ಪೊಲೀಸ್ ಇಲಾಖೆಯವರು ಫಸ್ಟು ಈ ಸರ್ಕಾರನ ಒಪ್ಪಿಸ್ಕೊಂಡು ಒಂದು PWD ಡಿಪಾರ್ಟ್ಮೆಂಟ್ ಥರ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಗುಂಡಿ ಮುಚ್ಚುವ ಡಿಪಾರ್ಟ್ಮೆಂಟ್ ಒಂದು ನೀವೇ ಮಾಡ್ಕೊಳ್ಳಿ. ಗೌರ್ಮೆಂಟನ್ನು ಕೇಳಿ. ಈ BBMP ಅವ್ರು ನಂಬ್ಕೊಂಡು ಕಪ್ಪಾಳಕ್ಕೆ ಎಂಜಾಯ್ ಮಾಡು, ನೀವು ಎಂಜಾಯ್ ಮಾಡಿ. ಏನಿದೆ ಜೀವನದಲ್ಲಿ, ಕಮಾನ್ ಎಂಜಾಯ್, ಬಾಯ್.